ಇದೀಗ ಬಂದ ಸುದ್ದಿ. ಮುಂದೆ ತಳ್ಬೇಡ್ರ. ಯಾರು ಓಕೆನಾ? ಓಕೆ ಹೇಳಿ ಸರ್, ಇವಾಗ ಏನು ಮೀಟಿಂಗ್? ನಾನು ಮನೆಯಲ್ಲಿದ್ದೀನಿ. ಇಲ್ಲೇನು ಸಭೆ ಸಮಾರಂಭಗಳೇನು ಮನೆಯಿಂದ ನಾನು ನೋಡ್ತಾ ಇದ್ದೀನಿ. ಸರ್, ಇವತ್ತೇ ರಾಜೀನಾಮೆ ಕೊಡಬೇಕಂತ CMಗೆ ಹೈಕಮಾಂಡ್ ಆದೇಶ ಮಾಡಿದ್ರು. ಸೊ ಅದೇ ಥರ ನಿಮಗೆ ಏನಾದರೂ ಸೂಚನೆಗಳು ಬಂದಿದೆ ಇವತ್ತೇ ಕೊಡಿ? ನೋಡಿ, ನಾನು ನಿನ್ನೆ ಕೂಡ ಮಾಧ್ಯಮ ಸ್ನೇಹಿತರಿಗೆ ಒಂದು ಮಾತನ್ನು ಹೇಳ್ತಾ ಇದ್ದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟರೆ ಇಡೀ ಸಂಪುಟ ಸದಸ್ಯರ ಎಲ್ಲ ಒಂದು ಇದು ಕೂಡ ಸರ್ಕಾರನೇ ಇದಾಗ್ಬಿಡುತ್ತೆ. ಹಾಗಾಗಿ ತಾವು ಪತ್ರಕರ್ತರಾಗಿದ್ದಾರೆ, ಸೊ ಪ್ರಶ್ನೆ ಕೇಳೋ ಮುಂಚೆ ಸ್ವಲ್ಪ ನಿಮಗೂ ವಿವೇಚನೆ ಅನ್ನೋದು ಭಾಳ ಮುಖ್ಯ. ಹಾಗಾಗಿ ಮುಖ್ಯಮಂತ್ರಿಗಳೇ ರಾಜೀನಾಮೆಯಿಂದ ಇಡೀ ಸರ್ಕಾರ ಸಂಪೂರ್ಣವಾಗಿ ಹೋಗುತ್ತೆ. So what is the course of action now, sir? He has said that he will only formally resign on the 31st. 31st is a Sunday, so it can't happen technically because Appala can't accept. So how far is he going to go, sir? ನಾನು ತಮ್ಮಲ್ಲಿ ಒಂದು ಮಾತನ್ನು ಹೇಳುವುದಂತಂದರೆ, ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಒಬ್ಬ ಧೀಮಂತ ನಾಯಕರಾಗಿರುವಂಥ ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ, ಈ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಅವರು ವಹಿಸಿರುವಂಥ ಒಂದು ಶ್ರಮ, ಅದ್ರ ಬಗ್ಗೆ ಯಾರೂ ಕೂಡ ಮಾತುಗಳಲ್ಲಿ ನಾವು ವರ್ಣನೆ ಮಾಡೋದಕ್ಕೆ ಅದು ಸಾಧ್ಯನೇ ಇಲ್ಲ. ಅವರು ಪಟ್ಟಿರುವಂಥ ಕಷ್ಟ, ಆ ಶ್ರಮ ಅವರಿಗೆ ಮತ್ತು ರಾಜ್ಯದ ಜನರಿಗೆ, ಭಗವಂತನಿಗೆ ಗೊತ್ತು. ಹಾಗಾಗಿ ನಾವು ಚಿಕ್ಕಂದಿನಿಂದ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಯಾವುದೇ ಒಂದು ವಿಷಯದಲ್ಲಿ ಕೂಡ ಇವತ್ತು ಲೋಕಾಯುಕ್ತರ ವರದಿಯನ್ನು ಆಧಾರ ಮಾಡಿಕೊಂಡು ಇವತ್ತು ಏನು ನಮ್ಮ ಪಾರ್ಟಿ ಹೈಕಮಾಂಡ್ ಅವ್ರನ್ನ ರಾಜೀನಾಮೆ ಕೊಡಬೇಕಂತ ಕೇಳಿದ್ದಾರೆ. ಬಟ್ ಇದು ಎಷ್ಟರವರೆಗೆ ಸರಿ, ಎಷ್ಟರವರೆಗೆ ತಪ್ಪು ಅಂತೇಳಿ ವಿಶ್ಲೇಷಣೆ ಮಾಡೋದಕ್ಕೆ ನಾನು ಹೋಗೋದಿಲ್ಲ. ಯಾಕಂದರೆ ಪಕ್ಷದ ಹೈಕಮಾಂಡ್ ಒಂದ್ಸಲ ಅವರೇನು ಒಂದು ನಿರ್ಧಾರ ಪ್ರಕಟಣೆ ಮಾಡಿದ ಮೇಲೆ ಅದಕ್ಕೆ ಎಲ್ಲರೂ ಕೂಡ ಸಾಮಾನ್ಯ ಕಾರ್ಯಕರ್ತರಾಗಿ ನಾನಾಗಿರ್ಬೋದು, ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ನಾವು ತಲೆ ಬಗ್ಗಿಸಬೇಕಾಗುತ್ತೆ. ಆದರೆ ಇವತ್ತು ಬಹಳಷ್ಟು ಒಂದು ನೋವಿನ ವಿಚಾರ, ಇವತ್ತು ಸನ್ಮಾನ್ಯ ಲೋಕಾಯುಕ್ತರ ವರದಿಯಲ್ಲಿ ಅವರೇನು ಪ್ರಸ್ತಾಪ ಮಾಡಿದ್ದಾರೆ ಈ ಎಲ್ಲ ವಿಷಯಗಳನ್ನ ನಾಳೆ ನಾನು ಸಂಪೂರ್ಣ ವರದಿಯನ್ನು ಇವತ್ತು ನಾನು ಓದೋದಕ್ಕೆ ಇಷ್ಟೆಲ್ಲ ಸಮಯ ಆಯಿತು. ಸೊ ನಾಳೆ ಆ ವರದಿಯನ್ನು ಕೈಯಲ್ಲಿಟ್ಕೊಂಡು ತಮ್ಮ ಮುಂದೆ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಜನರಿಗೆ, ಇಡೀ ದೇಶದ ಜನರಿಗೆ ಗಂಭೀರವಾಗಿರುವಂಥ ಒಂದು ವಿಷಯಗಳು ಮತ್ತು ಈ ಒಂದು ನ್ಯಾಯ ವ್ಯವಸ್ಥೆಯಲ್ಲಿ, ಲೋಕಾಯುಕ್ತ ವ್ಯವಸ್ಥೆಯಲ್ಲಿ ಸಾರ್ವಜನಿಕರು ಇಟ್ಟಿರುವಂಥ ಒಂದು ನಂಬಿಕೆಗೆ ಏನೆಲ್ಲ ಆಗಿದೆ ಅನ್ನೋಂಥ ಒಂದು ವಿಷಯಗಳನ್ನ ನಾಳೆ ನಾನು ಭಾಳ ಗಂಭೀರವಾದಂಥ ಒಂದು ಪ್ರೆಸ್ ಮೀಟನ್ನು ನಾನು ಮಾಡ್ತಾಯಿದ್ದೀನಿ. ಭಾಳ
ವಿಶದೀಕರಿಸಿ ನಾನು ಪ್ರೆಸ್ ಮೀಟಿಂದ ನಾಳೆ ನಾನು ಮಾಡ್ತೀನಿ. ತಾವೆಲ್ಲರೂ ಕೂಡ ಗಮನಿಸ್ತೀರ, ಇಡೀ ರಾಜ್ಯದ ಜನರು ಮತ್ತು ದೇಶದ ಜನರಿಗೆ ಈ ಗಂಭೀರತೆ ಮತ್ತು ಎಲ್ಲ ವಿಷಯಗಳು ಕೂಡ ಮನವರಿಕೆ ಆಗೋ ರೀತಿಯಲ್ಲಿ ನಾಳೆ ನನ್ನ ಪ್ರೆಸ್ ಕಾನ್ಫರೆನ್ಸ್ ಇರುತ್ತೆ. ಏನು ಸರ್ ಲೋಕಾಯುಕ್ತ ವರದಿ ಆದೇಶ ಲೋಕಾಯುಕ್ತ ವರದಿ ಆದೇಶ ಸರ್, ಈಗ ಯಡಿಯೂರಪ್ಪ ಅವರು ಸೂಚಿಸಿರೋ ಸರ್, ಈಗ ಯಡಿಯೂರಪ್ಪ ಅವರು ಸೂಚಿಸಿದಂತರ CM ಆಗಬೇಕು ಅನ್ನೋಂಥದ್ದು ಬೇಡಿಕೆ ಇಟ್ಟಿದ್ದಾರೆ ಹೈಕಮಾಂಡ್. ಸೊ ಆದ್ರೆ ನೀವು ಅವರ ಬೆಂಬಲ ಸೂಚಿಸ್ತೀರಾ ಸರ್? ನೋಡಿ, ವಿಷಯ ನಾನು ಒಂದೇ ಒಂದು ವಿಷಯ ಹೇಳ್ತಾ ಇದ್ದೀನಿ. ಯಡಿಯೂರಪ್ಪ ಅವ್ರ ಬಗ್ಗೆ ನಮಗಿರುವಂಥ ಒಂದು ಅಭಿಮಾನ, ನಮ್ಮ ಹೃದಯ ತುಂಬಿ ಅವ್ರ ಬಗ್ಗೆ ಇರುವಂಥ ಒಂದು ಗೌರವ, ಅದನ್ನು ಯಾವುದೇ ಒಂದು ಮಾತುಗಳಲ್ಲಾಗಲಿ ಇನ್ನೊಂದರಲ್ಲಾಗಲಿ ಕೂಡ ನಾನು ಹೇಳೋದಕ್ಕೆ ಅದು ಸಾಧ್ಯನೇ ಆಗೋದಿಲ್ಲ. ಯಾಕಂದರೆ ಇವತ್ತು ನಾವೆಲ್ಲರೂ ಕೂಡ ಈ ಮಟ್ಟಕ್ಕೆ ನಾವು ಬೆಳಿಬೇಕು ಅಂತಂದರೆ ಒಬ್ಬ ಮಹಾನುಭಾವನ ಅವರ ಕಷ್ಟದ ಫಲನ ಪಕ್ಷದ ಪರವಾಗಿ. ಹಾಗಾಗಿ ಆದರೆ ನಾವು ಇರೋದೊಂದು ಪಕ್ಷದ ಒಂದು ಸಿಸ್ಟಮ್ನಲ್ಲಿ ಪಕ್ಷ ಏನು ನಿರ್ಧಾರಗಳು ತಗೊಳುತ್ತೆ. ಸನ್ಮಾನ್ಯ ಯಡಿಯೂರಪ್ಪ ಅವರು ಕೂಡ ಅನುಭವಿಸ್ತಿದ್ದಾರೆ. ಹಾಗಾಗಿ ಅವರು ಕೂಡ ಇದನ್ನು ಯಾವ ರೀತಿ ಯೋಚನೆ ಮಾಡಿ ಅವರು ಏನು ನಿರ್ಧಾರ ಅವ್ರು ಮಾಡ್ತಾರೆ ಮತ್ತು ಪಕ್ಷದ ನಿರ್ಧಾರ ಅಂತಿಮ ಅನ್ನುವಂಥ ಒಂದು ವಿಷಯದಲ್ಲಿ ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ನಾವು ಅದನ್ನು ನಾವು ಫಾಲೋ ಮಾಡ್ತೇವೆ. ಸರ್, ಈಗ ಕರುಣಾಕರ್ ರೆಡ್ಡಿ ಅವರನ್ನು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ಅವ್ರ ವರದಿಯಲ್ಲಿ ಬಂದಿದ್ದು ಸುಳ್ಳು, ಅಂದರೆ ಅವರು ರಿಸೈನ್ ಮಾಡಿದ್ರು ಅದಕ್ಕಿಂತ ಮುಂಚೆನೇ ಅಂತ. ಅದಕ್ಕೆ ನಾನು ನಾಳೆ ನನ್ನ ಪ್ರೆಸ್ ಮೀಟಲ್ಲಿ ವಿತ್ ಆಲ್ ಎವಿಡೆನ್ಸಸ್, ನಾನು ಅಂದರೆ ಎಲ್ಲ ಡಾಕ್ಯುಮೆಂಟರಿ ಎವಿಡೆನ್ಸಸ್ ಸಮೇತ ನಾನು ನಾಳೆ ಮಾಧ್ಯಮ ಸ್ನೇಹಿತರುಗಳಿಗೆ ನಾನು ಕೊಡ್ತೀನಿ. ಒಂದು ವಿಷಯ ಅಂತೂ ಕ್ಲಿಯರ್ ಏನಂತಂದರೆ, ನಮ್ಮ ಶ್ರೀರಾಮುಲು ಅವರಿಗೆ ಮತ್ತು ಕರುಣಾಕರ್ ರೆಡ್ಡಿ ಅವರಿಗೆ ಯಾವುದೇ ರೀತಿ ಕೂಡ ಓಬಳಾಪುರ ಮೈನಿಂಗ್ ಕಂಪನಿಗೆ ಸಂಬಂಧಪಟ್ಟ ಒಂದು ವ್ಯವಹಾರಗಳನ್ನು ಅಂದರೆ ಅಲ್ಲಿ ನಾವೇನು ತಪ್ಪಿಸಿದ್ದೀವಿ ಅಂತಲ್ಲ, ಇವತ್ತು ಅವ್ರಿಗೆ ಯಾವುದೇ ಒಂದು ರೀತಿ ಕೂಡ ಸಂಬಂಧ ಇಲ್ಲ. ಆ ಒಂದೇ ಒಂದು ಕಾರಣಕ್ಕೆ ಓಬಳಾಪುರ ಮೈನಿಂಗ್ ಸಂಸ್ಥೆಯಲ್ಲಿ ಅವರು ನಿರ್ದೇಶಕರುಗಳಾಗಿದ್ದಾರೆ ಅಂತೇಳಿ ಯಾವುದೋ ಒಂದು ವ್ಯವಹಾರ ತೋರಿಸಿ ಅವ್ರ ಬಗ್ಗೆ ಲೋಕಾಯುಕ್ತರು ಪ್ರಸ್ತಾಪ ಮಾಡಿದ್ದಾರೆ. ಅದನ್ನು ಇವತ್ತು ನನ್ನ ಸಹೋದರ ಕರುಣಾಕರ್ ರೆಡ್ಡಿ ಅವರು ಮಾಧ್ಯಮ ಸ್ನೇಹಿತರು ತಿಳಿಸಿದ್ದಾರೆ. ನಾಳೆ ನಾನು ಆಧಾರ ಸಮೇತ, ಯಾಕಂದರೆ ನಾನು ಎಲ್ಲ ಮಾಧ್ಯಮ ಸ್ನೇಹಿತರ ಮುಂದೆ ನಾಳೆ ನಾನು ಭಾಳ ಗಂಭೀರವಾದಂಥ ವಿಷಯಗಳನ್ನ ನಾನು ಮಾತಾಡೋದು, ಇಡೀ ದೇಶನೇ ಬೆಚ್ಚಿ ಬೀಳುವಂಥ ಒಂದು ಪ್ರಸಂಗಗಳನ್ನ ನಾನು ಇಡೀ ಮಾಧ್ಯಮದ ಮುಂದೆ ನಾನು ಇಡುವಂಥ ಒಂದು ಪರಿಸ್ಥಿತಿ ನಾಳೆ ಒದಗಿ ಬಂದಿದೆ. ಸೊ ಹಾಗಾಗಿ ನಾಳೆ ತಾವೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ನಾನು ಪ್ರತಿಯೊಂದು ವಿಷಯ ಕೂಡ ನಾನು ಹೇಳ್ತೇನೆ. ಲೋಕಾಯುಕ್ತ ವರದಿ ಸರಿ ಇಲ್ಲ ಅಂತ. ಹೌದು, ಅಲ್ಲ, ಲೋಕಾಯುಕ್ತರ ವರದಿ ಮತ್ತು ನಮ್ಮ ರಾಜ್ಯದ ಜನರು, ದೇಶದ ಜನರು ಅವ್ರ ಮೇಲೆ ಇಟ್ಟಿರುವಂಥ ಒಂದು ನಂಬಿಕೆ, ವಿಶ್ವಾಸಕ್ಕೆ ಇವತ್ತು ಏನು ಎಂತ ಅಂತೇಳಿ ನಾಳೆ ನನ್ನ ಒಂದು ವಿವರವಾದ ಒಂದು ಪ್ರೆಸ್ ಮೀಟು ತಮ್ಮೆಲ್ಲರಿಗೂ ಕೂಡ ಗೊತ್ತಾಗುತ್ತೆ. ನಾನಂತೂ ನಾನು ಒಂದು ಮಾತನ್ನು ಮೊದಲಿಂದ ಕೂಡ ಹೇಳ್ತಾ ಇದ್ದೇನೆ, ಯಾವುದೇ ಒಂದು ವಿಷಯದಲ್ಲಿ ಕೂಡ ನಾವು ಯಾವುದೇ ಒಂದು ತಪ್ಪನ್ನು ನಾವು ಮಾಡಿಲ್ಲ, ಮಾಡೋ ಪ್ರಶ್ನೆನೇ ಇಲ್ಲ. ಮತ್ತು ನಾವು ಸತ್ಯದ ಹಾದಿಯಲ್ಲೇ ನಾವು ಬರ್ತಾ ಇದ್ದೀವಿ ಅಂತ ಹೇಳಿದ್ದೇನೆ. ಈಗಲೂ ಕೂಡ ಈ ಕ್ಷಣದಲ್ಲೂ ಕೂಡ ಅದೇ ಮಾತನ್ನೇ ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ನಾಳೆ ಲೋಕಾಯುಕ್ತರ ವರದಿಯನ್ನು ಆಧರಿಸಿ ನಾಳೆ ನಾನು ಸಂಪೂರ್ಣವಾಗಿ ತಮ್ಮೆಲ್ಲರೂ ಕೂಡ ವಿವರವನ್ನು ಕೊಡ್ತೀನಿ. ಮತ್ತು ಬಹಳ ಗಂಭೀರವಾದಂಥ ಒಂದು ವಿಷಯಗಳು, ಇಡೀ ದೇಶ, ಇಡೀ ನಮ್ಮ ಭಾರತ ದೇಶನೇ ಎಚ್ಚೆತ್ತುಕೊಳ್ಳುವಂಥ ಒಂದು ವಿಷಯ ನಾನು ಹೇಳ್ತೀನಿ. ಹಾಗಾಗಿ ನಾಳೆ ನೀವು ಕಾದು ನೋಡಿ. ಈಗ BJP ನಾಯಕರು ಎಲ್ಲರೂ ಒಟ್ಟಾಗಿದ್ದಾರೆ, ಯಾಕಂದರೆ ಈಗ ಭಿನ್ನಮತಿರು ಒಂದು ಕಡೆ ಸೇರಿದ್ದಾರೆ, CM ಕೂಡ ಒಂದು ಸಭೆ ಕರೆದಿದ್ದಾರೆ. ಹಾಗಾಗಿ ನೀವು ಆ ಸಭೆಗೆ ಹಾಜರಾಗಿಲ್ಲ. ಒಂದು ವಿಷಯ ಏನಂತಂದರೆ, ನಾನು ಇವಾಗ CM ಅವ್ರು ಕರೆದಿರೋ ಸಭೆಗೆ ನಾನು ಹಾಜರಾಗಿಲ್ಲ ಅಥವಾ ಇನ್ನೊಬ್ಬರು, ನಿರಂತರವಾಗಿ ನಾನು ಇವತ್ತು ಲೋಕಾಯುಕ್ತರ ವರದಿಯನ್ನು ಇವತ್ತು ಮೊದಲು ಧರ್ಮ ನನ್ನದು, ಅಂದರೆ ಇವತ್ತು ನನ್ನ ಮೇಲೆ ಬಂದಿರುವಂಥ ಆರೋಪಗಳಿಗೆ ನಾನು ಉತ್ತರ ಕೊಡುವಂಥ ಜವಾಬ್ದಾರಿ ನನ್ನ ಮೇಲೆ ಇದೆ. ಹಾಗಾಗಿ ಫಸ್ಟು ನನ್ನ ಧರ್ಮ ನಾನು ಕಾಪಾಡ್ಕೋಬೇಕು. ಅದಾದಮೇಲೆ ಪಕ್ಷದ ಹಿರಿಯರೆಲ್ಲರೂ ಕೂಡ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಪಕ್ಷದ ಹಿರಿಯರಾಗಿರ್ಬೋದು ಏನೇ ನಿರ್ಧಾರ ತಗೊಂಡು ನಾನು ಈಗಾಗಲೇ ನಾನು ವ್ಯಕ್ತಪಡಿಸಿದ್ದೆ. ಯಡಿಯೂರಪ್ಪ ಅವರ ಬಗ್ಗೆ ನಮ್ಮ